ಮತ್ತೊಮ್ಮೆ ನ್ಯಾಪ್ಸೋನಿಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಮತ್ತೊಂದು ಹೊಸ ಉದ್ಯೋಗದ ಬಗ್ಗೆ ನಿಮ್ಮೆಲ್ಲರಿಗೂ ಮಾಹಿತಿ ಕೊಡ್ತೇವೆ. ಇವತ್ತು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ ಇದ್ದರೆ ಕೂಡಲೇ ಮಾಡ್ಕೊಳ್ಳಿ. ಇವತ್ತು ನಾವು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ, ಇದು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಡಿಯಲ್ಲಿ ಬರುವಂತಹ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಅಡಿಯಲ್ಲಿ ಇರುವಂತಹ ಒಂದು ಅಟಾನಮಸ್ ಆರ್ಗನೈಸೇಷನ್. ಈ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ADA ಅಥವಾ ಅಡಾ ಅಂತಲೂ ಕರೀತಾರೆ. ಇಲ್ಲಿ ಪ್ರಾಜೆಕ್ಟ್ ಸೈಂಟಿಸ್ಟ್ಗಳ ಹುದ್ದೆಗಳಿಗೆ, ವಿಶೇಷವಾಗಿ ಇಂಜಿನಿಯರ್ಸ್ಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ತಾವು ನೋಡ್ತಿರೋ ಹಾಗೆ ಸಂಬಳ ಅಲ್ಲಿ 1 ಲಕ್ಷಕ್ಕೆ ಸರಿಸುಮಾರು 5 ತಿಂಗಳಿಗೆ. ಸೊ ಇದರಲ್ಲಿ ಈ ಒಂದು ವಿಡಿಯೋ, ಕೆಲವೇ ನಿಮಿಷಗಳ ಈ ವಿಡಿಯೋನಲ್ಲಿ ನಿಮಗೆ ಈ ಎಲ್ಲ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ನೀವು ಇದಕ್ಕೆ ಈ ವಿಡಿಯೋಗೆ ಲೈಕ್ ಬಟನ್ ಕೊಡದಲ್ಲೇ ಇದ್ದರೆ ಕೂಡಲೇ ಕೊಡ್ತಾ ಬನ್ನಿ, ನಮಗೂ ಪ್ರೋತ್ಸಾಹ ಸಿಕ್ಕದಾಗತ್ತೆ. ಲಾಸ್ಟ್ ಡೇಟ್ ಅಪ್ಲೈ ಮಾಡೋದು ಯಾವತ್ತು, ಎಜುಕೇಷನ್ ಕ್ವಾಲಿಫಿಕೇಷನ್ನು, ಏಜು, ಎಮ್ಎಲ್ಯುಮೆಂಟ್ಸು, ಸೆಲೆಕ್ಷನ್ ಪ್ರೋಸೆಸ್ಸು, ವೆಬ್ಸೈಟ್ ಮತ್ತು ಅಡ್ವರ್ಟೈಸ್ಮೆಂಟ್ ಲಿಂಕ್ಸ್ಗಳು, ಇದೆಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತಿಲ್ಲ. ಮೊದಲನೇದಾಗಿ ನೋಡೋದಾದರೆ ಲಾಸ್ಟ್ ಡೇಟ್ನ 21 ಏಪ್ರಿಲ್ 2025 ಇದೆ. ಅಷ್ಟರ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಎಜುಕೇಷನ್ಗೆ ಬಂದರೆ ಕಂಪ್ಯೂಟರ್ ಸೈನ್ಸು, ENC, END, E&I ಇನ್ಸ್ಟ್ರುಮೆಂಟೇಷನ್ನು, ಮೆಕ್ಯಾನಿಕಲ್ಲು, ಮೆಟಲರ್ಜಿ, ಏರೋನಾಟಿಕಲ್ಲು, ಇದೆಲ್ಲವನ್ನು ಕೇಳಿದ್ದಾರೆ. ಇವರೆಲ್ಲರಿಗೂ ಅವಕಾಶಗಳಿದೆ. ಇಲ್ಲಿ ಕೆಲವು ಕಡೆ ಇವರು ಮಾಸ್ಟರ್ ಡಿಗ್ರಿಯನ್ನು ಕೇಳ್ತಾರೆ. ಮಾಸ್ಟರ್ ಡಿಗ್ರಿ ಆಗ್ಬೋದು, ಗೇಟ್ ಸ್ಕೋರ್ ಆಗ್ಬೋದು, ಇದೆಲ್ಲವನ್ನು ಕೇಳ್ತಾರೆ. ಇವುಗಳ ಬಗ್ಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಕೆಲವೊಂದಕ್ಕೆ ಕೇಳ್ತಾ ಬರ್ತಾರೆ. ಇದೆಲ್ಲದರ ಬಗ್ಗೆ ನಾವು ಮುಂದೆ ತಿಳ್ಕೊಳ್ತಾ ಹೋಗೋಣ. ವಯಸ್ಸಿಗೆ ಬಂದರೆ ಇದು ಸೈಂಟಿಸ್ಟ್ B ಮತ್ತು ಸೈಂಟಿಸ್ಟ್ C ಅಂತ 2 ಹುದ್ದೆಗಳಿಗೆ ಇವರು ಅರ್ಜಿಗಳನ್ನು ಕರೆದಿದ್ದಾರೆ. ಈ 2 ಹುದ್ದೆಗಳಿಗೂ ಬೇರೆ ಬೇರೆ ಒಂದು ಮಾನದಂಡ ಇರುತ್ತೆ. ಪ್ರಾಜೆಕ್ಟ್ ಸೈಂಟಿಸ್ಟ್ ಹುದ್ದೆಗಳಿವು. ಸೊ ನಿಮಗೆ ಸೈಂಟಿಸ್ಟ್ C ಅಂತಂದರೆ 40 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆ ಪ್ರಾಜೆಕ್ಟ್ ಸೈಂಟಿಸ್ಟ್ Bಗೆ ಬಂದರೆ 35 ವರ್ಷದ ಒಳಗಿರುವವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ಸ್ಗಳು ಏನಾದರೂ ಅಪ್ಲಿಕಬಲ್ ಆಗುತ್ತಾ ಇಲ್ಲಿ ಅಂತಂದರೆ ಖಂಡಿತವಾಗಿಯೂ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಅಪ್ಲಿಕಬಲ್ ಆಗುತ್ತೆ. ಅಂದರೆ ಇಲ್ಲಿ ಇವರು ನಿಮ್ಮಿಂದ ಎಜುಕೇಷನ್ ಕ್ವಾಲಿಫಿಕೇಷನ್ನು ಅಥವಾ ಎಕ್ಸ್ಪೀರಿಯೆನ್ಸು, ಡಿಸೈರಬಲ್ ಥಿಂಗ್ಸ್ಗಳೆಲ್ಲ ಕೆಲವೊಂದೆಲ್ಲ ಇದೆ. ಅವುಗಳನ್ನೆಲ್ಲ ಮಾನದಂಡಗಳನ್ನು ನೀವು ಫಾಲೋ ಮಾಡಬೇಕಾಗಿರುತ್ತೆ. ಸಂಬಳಕ್ಕೆ ಬಂದಾಗ ಇವರು ಕನ್ಸಾಲಿಡೇಟೆಡ್ ಅಮೌಂಟ್ ಅಂತ ಹೇಳಿ 3 ವರ್ಷಕ್ಕೆ ಇವರು ನಿಮ್ಮನ್ನು ಮೊದಲನೇದಾಗಿ ತಗೊಳ್ತಾ ಇದ್ದಾರೆ. 3 ವರ್ಷಕ್ಕೆ ನಿಮಗೆ ಪ್ರತಿ ತಿಂಗಳು ಏನು ಬರುತ್ತೆ ಅನ್ನೋದನ್ನು ತೋರಿಸ್ತಿದ್ದಾರಲ್ಲಿ. ಅದೇ ನೀವು ಪ್ರಾಜೆಕ್ಟ್ ಸೈಂಟಿಸ್ಟ್ Cಗೆ ಸೆಲೆಕ್ಟ್ ಆದರೆ 1,08,073 ಸಂಬಳ ಬಂದರೆ ತಿಂಗಳಿಗೆ. ಅದೇ ಪ್ರಾಜೆಕ್ಟ್ ಸೈಂಟಿಸ್ಟ್ Bಗೆ ಸೆಲೆಕ್ಟ್ ಆದರೆ ನೀವು 90,789 ರೂಪಾಯಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಆ್ಯನ್ಯುಯಲ್ ಇನ್ಕ್ರಿಮೆಂಟ್ 7% ಕೂಡ ಅಂತ ಇದೆ. ಹಾಗಾಗಿ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಅಗತ್ಯ ಇರುತ್ತೆ. ಮೊದಲನೇದಾಗಿ ಅಡ್ಮಿನಿಸ್ಟ್ರೇಟಿವ್ ಸ್ಕ್ರೀನಿಂಗು, ನಂತರ ಟೆಕ್ನಿಕಲ್ ಸ್ಕ್ರೀನಿಂಗು, ಬಹಳ ಮುಖ್ಯವಾಗಿ 3ನೇದು ಪ್ರಿಲಿಮಿನರಿ ಆನ್ಲೈನ್ ಇಂಟರ್ವ್ಯೂ, ನಂತರದಲ್ಲಿ ಫೈನಲ್ ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ. ಸೊ ಇದಕ್ಕೆ ನೀವು ರೆಡಿ ಆಗಬೇಕಾಗತ್ತೆ. ಯಾರ್ಯಾರು ಅರ್ಹರಿರ್ತೀರಿ ನೀವೆಲ್ಲ ಈಗ ಈ ಅರ್ಜಿಗಳನ್ನು ನೀವು ಲಾಸ್ಟ್ ಡೇಟ್ ಒಳಗೆ ಸಲ್ಲಿಸ್ತಾ ಹೋಗಬೇಕು. ಬಹಳ ಮುಖ್ಯವಾಗಿ ನಿಮಗೆ ಬೇಕಾಗುವಂಥದ್ದು ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳು. ನೀವು ಲೈಕ್ ಬಟನ್ ಕೊಡೋದಲ್ಲೇ ಇದ್ದರೆ ಕೂಡಲೇ ಕೊಡಿ. ನೀವು ಮಾಡಬೇಕಾಗಿರೋದು ಇಷ್ಟೇ. ವೆಬ್ಸೈಟ್ ಲಿಂಕ್, ಅಡ್ವರ್ಟೈಸ್ಮೆಂಟ್ ಲಿಂಕ್ಸ್ಗೆ ನೀವು ಲಿಂಕ್ ಮುಖೇನವೇ ವಿಡಿಯೋ ನೋಡಿದ್ರೆ ಬಹಳ ಒಳ್ಳೆಯದಾಗುತ್ತೆ. ಅಲ್ಲಿ ನಿಮಗೆ ವಿಡಿಯೋ ಕೆಳಗಡೆ ಮೋರ್ ಅನ್ನೋ ಪದ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ವಿಶೇಷವಾಗಿ ಅಡ್ವರ್ಟೈಸ್ಮೆಂಟ್ ಲಿಂಕ್ ಏನಿದೆ, ಅಲ್ಲಿ ನೀವು ಕನಿಷ್ಠ 2 ಬಾರಿ ಆದರೂ ಕೂಡ ನೀವು ಅಡ್ವರ್ಟೈಸ್ಮೆಂಟ್ನ ಸಂಪೂರ್ಣ ಓದಲೇಬೇಕಾಗಿರುತ್ತೆ. ಓದಿದ ನಂತರ ನೀವು ಅರ್ಹರಿದ್ದರೆ ಕೂಡಲೇ ನೀವು ಇದಕ್ಕೆ ಲಾಸ್ಟ್ ಡೇಟ್ ಅಂತ ಏನಿದೆ 21 ಏಪ್ರಿಲ್ 2025 ಅಷ್ಟರ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಇದು ಪ್ರಾಜೆಕ್ಟ್ ಸೈಂಟಿಸ್ಟ್ಗಳ C ಮತ್ತು B ಹುದ್ದೆಗಳಿಗೆ ಅವರು ಇಂಜಿನಿಯರ್ಸ್ಗಳಿಂದ ಅರ್ಜಿಗಳನ್ನು ಕರೀತಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ,
ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.